ಬಸ್ ನಿಲ್ದಾಣ ಉನ್ನತೀಕರಣಕ್ಕೆ ಕ್ರಮ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್. ಗುಬ್ಬಿ ನಗರದಲ್ಲಿರುವ ಬಸ್ ನಿಲ್ದಾಣವನ್ನು ಉನ್ನತೀಕರಿಸಲು ಸಲುವಾಗಿ ಇಂದು ಕೆಎಸ್ಆರ್ಟಿಸಿ ನಿಗಮದ ಅಧಿಕಾರಿಗಳು ಹಾಗೂ ನಾನು ಜಂಟಿಯಾಗಿ ಬಸ್ ನಿಲ್ದಾಣವನ್ನು ವೀಕ್ಷಣೆ ಮಾಡಿದ್ದೇವೆ. ಮುಂದಿನ ಬಜೆಟ್ನಲ್ಲಿ ಬಸ್ ನಿಲ್ದಾಣ ಉನ್ನತೀಕರಣಕ್ಕೆ ಕ್ರಮವಹಿಸಲಾಗುವುದು ಎಂದು ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ವೀಕ್ಷಣೆ ಮಾಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈಗಿರುವ ಬಸ್ ನಿಲ್ದಾಣವನ್ನು ತೆರವುಗೊಳಿಸಿ ಅಂಗಡಿ ಮಳಿಗೆ ಮುಂಭಾಗಕ್ಕೆ ಹಾಗೂ ಮತ್ತೊಂದು ಬದಿಯಲ್ಲಿ ಅಂಗಡಿ ಮಳಿಗೆಯನ್ನು ಮಾಡುವ ಸಲುವಾಗಿ ಇಂದು ನಿಗಮದ ಇಂಜಿನಿಯರ್ನ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿ ಕಾಮಗಾರಿಯನ್ನು ಮಾಡುವ ಬಗ್ಗೆ ನೀಲಿ ನಕ್ಷೆಯನ್ನು ತಯಾರು ಮಾಡಿರುತ್ತಾರೆ. ಈ ನಿಟ್ಟಿನಲ್ಲಿ ಮುಂಬರುವ ಬಜೆಟ್ನಲ್ಲಿ ಬಸ್ ನಿಲ್ದಾಣ ಹಾಗೂ ಕೆಎಸ್ಆರ್ಟಿಸಿ ಡಿಪೋ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶದ ಅನುಕೂಲದ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಿನ್ನೆಲೆಯಲ್ಲಿ ದೂರದ ಗಡಿ ಭಾಗಗಳಿಗೆ ಬಸ್ ಸೌಲಭ್ಯವನ್ನು ಈಗಾಗಲೇ ಕಲ್ಪಿಸಲಾಗಿದ್ದು, ಯಾವ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಸಮಸ್ಯೆ ಇದೆ ಎಂದು ತಿಳಿಸಿದರೆ ಸಂಬಂಧಪಟ್ಟ ತುಮಕೂರು ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡುವ ಮೂಲಕ ಬಸ್ ಸೌಲಭ್ಯ ಕಲ್ಪಿಸಲಾಗುವುದು ಎಂದರು. ಗುಬ್ಬಿ ತಾಲೂಕು ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಸಮಸ್ಯೆ ಇರುವ ಕಡೆಯಲ್ಲಿ ಕೊಳವೆ ಬಾವಿ ಕೊರೆಸುತ್ತಿದ್ದು, ಅವಶ್ಯಕತೆ ಇರುವ ಕಡೆಯಲ್ಲಿ ನೀರಿನ ಅಭಾವ ಎದುರಾಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದು ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳಾದ ಹಾಗೂ ಕೆಎಸ್ಆರ್ಟಿಸಿ ನಿಗಮದ ಅಧಿಕಾರಿ ವರ್ಗದವರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಸ್ಥಳ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡಬೇಕು ಅವರೇ ರೆಡಿ ಮಾಡಿದ್ದಾರೆ. ನಾವು ಮುಂದಕ್ಕೆ ಅಂಗಡಿ ಮಳಿಗೆಗಳನ್ನ ಮುಂದಕ್ಕೆ ಮತ್ತು ಆ ಭಾಗದಲ್ಲಿ ಕೂಡ ಅಂಗಡಿ ಮಳಿಗೆಗಳನ್ನ ಮಾಡಿ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಾರೆ. ಡಿಪೋ ಆಗಲಿಲ್ಲ ಅಂತ ಒಂದು ಭಾಳ ದೊಡ್ಡ ಕೂಗಿದೆ. ಡಿಪೋ ಕೂಡ ನಾವು ಮುಂದಿನ ವರ್ಷದ ಬಜೆಟಲ್ಲಿ ಸೇರಿಸ್ಕೊಳ್ತಿದ್ದೀವಿ. ನಮ್ಮದು 5 ಎಕರೆ ನಾವು ರೇಷ್ಮೆ ಇಲಾಖೆ ಜಾಗವನ್ನು ಕೊಟ್ಟಿದ್ದು, ಅದಕ್ಕೆ ಬಜೆಟ್ ಈ ಸಾರಿ ಕ್ಯಾಬಿನೆಟ್ ಇಡಬೇಕಾಯಿತು. ನೆಕ್ಸ್ಟ್ ಕ್ಯಾಬಿನೆಟ್ ನಡೆಸಿ ಅದನ್ನು ಹ್ಯಾಂಡ್ ಓವರ್ ಮಾಡಿಸ್ತೀವಿ 5 ಎಕರೆನ. ನೆಕ್ಸ್ಟ್ ಈ ಸಾರಿ ನಮ್ಮಲ್ಲಿ ಕೊಂಡಿರ್ತಕ್ಕಂಥದ್ರಲ್ಲಿ ಎಲ್ಲವೂ ಕೂಡ ಆಕ್ಷನ್ ಪ್ಲಾನ್ ಮುಗಿದಿದೆ. ನೆಕ್ಸ್ಟ್ ಮಾರ್ಚ್ ಕಳಿತದಲ್ಲಿ ನಾವು ಡಿಪೋವನ್ನು ಪ್ರಾರಂಭ ಮಾಡ್ತೀವಿ. ಭಾಳ ದಿವಸಗಳಿಂದ ಹಳ್ಳಿ ಮಕ್ಕಳುಗಳಿಗೆ ಓಡಾಡೋಕ್ಕೆ ಬಸ್ ಸಂಚಾರದ ವ್ಯವಸ್ಥೆ ಕಡಿಮೆ ಆಗಿದೆ. ಇಲ್ಲಿ ಡಿಪೋ ಇಲ್ಲ ಅನ್ನೋದೊಂದು ಕಾರಣನೇ ಸಬು ಬೆಳ್ಕೊಂಡು ಇದನ್ನ ಮಾಡ್ತಾ ಕಡೆಗೆ ಅಂತ ಹೇಳಿ ನಿಮಿಷ ನಾನು ದಿನ ಪರ್ಟಿಕ್ಯುಲರ್ ಆಗಿರ್ಬೇಕಾ ಎಲ್ಲ ಶಾಲಾ ಮಕ್ಕಳು ಇವ್ರಿಗೆ ಹೇಳಿ ನಿಟ್ಟೂರು ಇಲ್ಲಿ ಎಲ್ಲರೂ ಒಂದು ಸ್ವಲ್ಪ ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಎಲ್ಲ ಕಡೆಗೂ ಬಸ್ ಬಿಡ್ತಕ್ಕಂಥ ಮಾಡಿದ್ವಿ. ಮೊದಲು ನಮ್ಗೆ ಅಂಗನವಾಡಿಯಿಂದ ಬಸ್ ಇರಲಿಲ್ಲ. ನಾವು ಈಗ ಬೆಳಗ್ಗೆ 4 ಬಸ್ಸು ಅಂಗನವಾಡಿ ಬುಕ್ಕಾಪಟ್ಟ ಆಲ್ಟ್ ಮಾಡಿ ಬುಕ್ಕಾಪಟ್ಟದಿಂದ ತುಮಕೂರು, ಬುಕ್ಕಾಪಟ್ಟದಿಂದ ಇಲ್ಲಿಗೆ ಬರೋಕ್ಕೆ ಬೆಳಗ್ಗೆ 4 ಡಿಪೋಯಿಂದ ನಮಗೆ ಬಸ್ ಇರಲಿಲ್ಲ. ಅನ್ಸಂದ್ರೆ ಸಿರಾ ಡಿಪೋಯಿಂದ ಬಿಟ್ಟಿದ್ದೀವಿ. ಸಿರಾ ಡಿಪೋಯಿಂದ 2 ಬಸ್ ಬಿಟ್ಟಿದ್ದೀವಿ. ಒಂದು ರೆಗ್ಯುಲರ್ ಆಗಿ ಗುಬ್ಬಿ ಬರೋದು, ಒಂದು ಸಿರಾದಿಂದ ತುಮಕೂರು ಹೋಗೋ ರೀತಿಯಲ್ಲಿ 2 ಬಸ್ ಬಿಟ್ಟಿದ್ದೀವಿ. ಚೋಳೂರು ಆಲ್ಟ್ ಬಸ್ ಇಲ್ಲ, ಚೋಳೂರು ಬಿಟ್ಟಿದ್ದೀವಿ. ಎಲ್ಲ ಕಡೆ ಹೊಸಕೆರೆ ಆಲ್ಟ್ ಇಲ್ಲ ಬಿಟ್ಟಿದ್ದೀವಿ. ಮತ್ತು ಮುಂಚಿಗೆರೆ ಆಲ್ಟ್ ಇಲ್ಲ. ಬಂದು ನಾವು ಇನ್ನೊಂದು ದೇವಸ್ಥಾನ ಸಾಕ್ಷಿಯಾಗಿ ಇನ್ನೊಂದು ದೇವಸ್ಥಾನ ಅಲ್ಲಿಗೆ ಮುಂದೆ ಎಕ್ಸ್ಟೆಂಡ್ ಮಾಡಿ ಎಲ್ಲ ಕಡೆಗೂ ಬಸ್ ಬಿಟ್ಟಿದ್ದೀವಿ. ಬಸ್ ಕೊರತೆ ಡಿಮ್ಯಾಂಡ್ ಇರಲಿಲ್ಲ. ಆದರೆ ನಾವು ಈಗಾಗಲೇ 1000 ಬಸ್ ಪರ್ಚೇಸ್ ಮಾಡಿ ಇನ್ನೂ ಬೇಡಿಕೆ ಜಾಸ್ತಿ ಇದೆ. ಅದನ್ನು ಕೂಡ ರೆಗ್ಯುಲರ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಮಗೆ ಈಗಿರ್ತಕ್ಕಂಥ ಬಂದಿರತಕ್ಕಂಥ ಮಾಹಿತಿ ಇದು ಬೆಳಗ್ಗೆ ಗುಬ್ಬಿಯಿಂದ ಬೆಳಗ್ಗೆ ಸಂಜೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಗಮನ ಕೊಟ್ಟಿದ್ದು ಅದನ್ನು ಕೂಡ ರೆಗ್ಯುಲರ್ ಮಾಡ್ತೀವಿ. ಎಲ್ಲೂ ಬಸ್ಸಿನ ಸಮಸ್ಯೆ ರೆಗ್ಯುಲರ್ ಬಿಡ್ತಾ ಇದ್ದೀವಿ.